ದ ಪವರ್ ಆಫ್ ಟಂಗ್ ಕೇಳಿದ್ದೀರಾ? ನಾವು ಅಂದ್ಕೊಳ್ಳೋದಕ್ಕನ್ನ ಇಟ್ಸ್ ರಿಯಲಿ ರಿಯಲಿ ಸ್ಟ್ರಾಂಗರ್. ಎಸ್, ನಾವು ಎಷ್ಟು ಐ ಆಮ್ ವೆರಿ ಟಯರ್ಡ್, ನಾನು ಖುಷಿಯಾಗೇ ಇಲ್ಲ, ನನ್ನ ಹತ್ರ ದುಡ್ಡೇ ಇಲ್ಲ, ಈ ಕೆಲಸ ಬೇಕಾ ಅಂತ ನಾವು ಎಷ್ಟು ನೆಗೆಟಿವ್ ಮಾತಾಡ್ತೀವೋ ಅಥವಾ ಎಷ್ಟು ನೆಗೆಟಿವ್ನ ಅಂದ್ಕೊಳ್ತಾ ಇರ್ತೀವೋ ಮಾತಾಡ್ತಾ ಇರ್ತೀವೋ ಅಷ್ಟು ಅದ್ರ ಕಡೆಗೆ ನಿಜವಾಗ್ಲೂ ಲೈಫ್ ಸಾಗ್ತಾ ಹೋಗುತ್ತೆ. ಇಟ್ಸ್ ಲೈಕ್ ಯು ಆರ್ ಮ್ಯಾನಿಫೆಸ್ಟಿಂಗ್ ಇಟ್. ಅದ್ರ ಬದಲು ಐ ಆಮ್ ವೆರಿ ಗ್ರೇಟ್ಫುಲ್, ನಾನು ತುಂಬ ಖುಷಿಯಾಗಿದ್ದೀನಿ, ನಾನು ಹೆಲ್ದಿಯಾಗಿದ್ದೀನಿ, ಈ ಆಪರ್ಚುನಿಟಿ ನನಗೆ ಸಿಕ್ಕಿರೋದು ನಿಜವಾಗ್ಲೂ ಖುಷಿ ಅಂತ ನಾವು ಎಷ್ಟು ಪಾಸಿಟಿವಿಂದ ಮಾತಾಡ್ತಾ ಬರ್ತೀವೋ ಅಷ್ಟು ಲೈಫ್ ಕೂಡ ಪಾಸಿಟಿವ್ನ ಅಟ್ರ್ಯಾಕ್ಟ್ ಮಾಡ್ತಾನೆ ಬರುತ್ತೆ. ಸೊ ಯೂಸ್ ಯೋರ್ ಟಂಗ್ ಟು ಕ್ರಿಯೇಟ್ ಮೋರ್ ಆಪರ್ಚುನಿಟೀಸ್, ನಾಟ್ ಮೋರ್ ಪೇನ್ ಆ್ಯಂಡ್ ಡಿಸಾಸ್ಟರ್. ವೆಲ್ಕಮ್ ಟು ಡೇ 63 ಆಫ್ ಮೈ 75 ಡೇಸ್ ಸೆಲ್ಫ್ ಚಾಲೆಂಜ್. ಇವತ್ತಿನ ತಿಂಡಿಗೆ ನಾನು ಪಲಾವ್ನ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಬಟಾಣಿ, ಈರುಳ್ಳಿ, ಟೊಮೆಟೊ ಇಷ್ಟನ್ನು ಮಾತ್ರ ಹಾಕಿ, ಅದ್ರ ಜೊತೆಗೆ ಸ್ನ್ಯಾಕ್ಗೆ ಅಂತ ಆರನ್ಗೆ ಬ್ರೆಡ್, ಟೋಸ್ಟ್, ಚೀಸ್ನ ಹಾಕ್ಕೊಟ್ಟಿದ್ದೀನಿ ಆ್ಯಂಡ್ ಡ್ರೈ ಫ್ರೂಟ್ಸ್ನ ಕೂಡ ಪ್ಯಾಕ್ ಮಾಡಿದ್ದೀನಿ. ಕ್ರಿಸ್ಮಸ್ ಹತ್ತಿರ ಬಂತು, ಸೊ ಸ್ಕೂಲಲ್ಲಿ ಡೆಕೋರೇಷನ್ಸ್ ಜೋರಾಗಿರುತ್ತೆ ಆ್ಯಂಡ್ ಸೀಕ್ರೆಟ್ ಸ್ಯಾಂಟಾ ಶುರು ಆಯಿತು. ನಾವು ಕೂಡ ಸೀಕ್ರೆಟ್ ಸ್ಯಾಂಟಾನ ಆಡ್ತೀವಿ ಆ್ಯಂಡ್ ನನ್ನ ಸೀಕ್ರೆಟ್ ಸ್ಯಾಂಟಾ ನನಗೆ ಇವತ್ತು ಸ್ಪೆಷಲಾಗಿ ಗಿಫ್ಟ್ಸ್ ಎಲ್ಲ ಕೊಟ್ಟು ಕಳಿಸಿದ್ರು. ಆ್ಯಂಡ್ ಇಡೀ ದಿನ ಫ್ರೀ ಇದ್ದಾಗೆಲ್ಲನೂ ಅವ್ರ ಗಿಫ್ಟ್ ಇವ್ರಿಗೆ ಕೊಡೋದು, ಇವ್ರ ಗಿಫ್ಟ್ ಅವ್ರಿಗೆ ಕೊಡೋದು, ಇದೇ ಕೆಲಸ ಆಗ್ತಾಯಿತ್ತು. ಒಂಥರ ಎನ್ವೈರ್ಮೆಂಟೇ ಬದಲಾಗ್ಬಿಟ್ಟಿದೆ ಆ್ಯಂಡ್ ಹಾಲಿಡೇಸ್ ಕೂಡ ಹತ್ರದಲ್ಲೇ ಇದೆ. ಆ್ಯಂಡ್ ರೀಸೆಂಟಾಗಿ ಇದೊಂದು ಇವೆಂಟ್ ಕೂಡ ನಡೀತು. ಹಳೆಯ ಬುಕ್ಸ್, ಪೇಪರ್ಸ್ ಎಲ್ಲನೂ ನಾವು ಅಲ್ಲಿ ಸಬ್ಮಿಟ್ ಮಾಡಿದ್ರೆ KG ಲೆಕ್ಕದಲ್ಲಿ ದುಡ್ಡನ್ನು ಕೊಟ್ಟು ಸ್ಟೇಷ್ನರಿ ಕೂಡ ಕೊಡ್ತಾರೆ. ದಟ್ ವಾಸ್ ರಿಯಲಿ ವೆರಿ ನೈಸ್. ರೀಸೈಕಲ್, ರೀಯೂಸ್ ಅನ್ನುವಂಥ ಕಾನ್ಸೆಪ್ಟ್. ಆ್ಯಂಡ್ ನೆಕ್ಸ್ಟ್ ಡೇ PTM ಕೂಡ ಇತ್ತು. ಬೋರ್ಡ್ ವರ್ಕ್ ಮುಗಿಸ್ಕೊಂಡು PTM ಫೈಲ್ಸ್ ಎಲ್ಲ ರೆಡಿ ಮಾಡಿಕೊಂಡು ವಾಪಸ್ ಮನೆಗೆ ಹೊರಟು ಬಂದೆ. ಸಿಕ್ಕಾಪಟ್ಟೆ ಟಯರ್ಡ್ ಆಗಿತ್ತು, ಬಟ್ ಸ್ಟಿಲ್ ಈ ಸೀಕ್ರೆಟ್ ಸ್ಯಾಂಟಾ ಅನ್ನೋದೊಂದು ಸ್ಪಾರ್ಕ್ ಇರುತ್ತಲ್ಲ, ಅದರಿಂದನೇ ಒಂಥರ ಎನ್ವೈರ್ಮೆಂಟ್ ತುಂಬಾ ಬದಲಾಗ್ಬಿಟ್ಟಿದೆ. ಆ್ಯಂಡ್ ನನಗೆ ಬಂದಿರೋ ಗಿಫ್ಟಲ್ಲಿ ಇವತ್ತು ಈ ಬ್ಯೂಟಿಫುಲ್ ರೋಸಸ್ನ ಕೊಟ್ಟಿದ್ರು. ಐ ಜಸ್ಟ್ ಲವ್ಡ್ ಇಟ್. ಅದನ್ನು ನೋಡಿದ ತಕ್ಷಣ ಕಂಪ್ಲೀಟ್ ಡೇನೇ ಆ್ಯಂಡ್ ಮೂಡ್ ಕಂಪ್ಲೀಟಾಗಿ ಚೇಂಜ್ ಆಗಿಬಿಟ್ಟಿತ್ತು. ಮನೆಗೆ ಬಂದು ಒಂದು ಸ್ವಲ್ಪ ರೆಸ್ಟ್ ಎಲ್ಲ ತೊಗೊಂಡು ಅದಾದ ನಂತರ ಪೂಜೆನ ಮುಗಿಸ್ಕೊಂಡು ಸ್ವಲ್ಪ ಕೆಲಸ ಇತ್ತು, ದೊಡ್ಡಮ್ಮವ್ರ ಮನೆಗೆ ಹೋಗಬೇಕಿತ್ತು, ಅಲ್ಲೂ ಕೂಡ ಹೋಗಿ ಬಂದು ಮತ್ತೆ ನಾನು ಡಿನ್ನರ್ಗೆ ರವೆ ರೊಟ್ಟಿನೇ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಮನೆಯಲ್ಲೂ ಅಥವಾ ನನಗೆ ಇದೊಂದು ಒಬ್ಸೆಷನ್ ಆಗಿಬಿಟ್ಟಿದೆ. ವೆರಿ ಲೈಟ್ ಅಂತ ಅನಿಸುತ್ತೆ, 2 ರೊಟ್ಟಿ ತಿಂದರೆ ಸಾಕು ಅಂತ ಅನಿಸುತ್ತೆ. ಸೊ ಪದೇ ಪದೇ ಇದನ್ನೇ ಮಾಡ್ತಾಯಿದ್ದೀನಿ. ಗೊತ್ತಿಲ್ಲ, ಮೋಸ್ಟ್ಲಿ ನೆಕ್ಸ್ಟ್ ವೀಕ್ ಇದನ್ನು ಕಂಪ್ಲೀಟಾಗಿ ಸ್ಟಾಪ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಡ್ರೈ ಫ್ರೂಟ್ಸ್ ಕೂಡ ತಂದಿದ್ರು ಮನೆಯಲ್ಲಿ ಪುಟ. ಸೊ ಅದನ್ನೆಲ್ಲ ಸೆಗ್ರಿಗೇಟ್ ಮಾಡಿಕೊಂಡು ಡಿನ್ನರ್ ಎಲ್ಲ ಮುಗಿಸ್ಕೊಂಡು ಅವತ್ತಿನ ದಿನ ಆಲ್ಮೋಸ್ಟ್ ಎಂಡ್ ಮಾಡ್ತಾ ಬಂದಿದ್ದೀನಿ. ಇವತ್ತು ನನಗೆ ಕ್ರಿಸ್ಮಸ್ ಗಿಫ್ಟಾಗಿ ಒಂದು ಮಗ್ ಕೂಡ ಬಂದಿತ್ತು, ಕ್ರಿಸ್ಮಸ್ ಮಗ್. ಅದು ಕೂಡ ತುಂಬಾ ಕ್ಯೂಟ್ ಆ್ಯಂಡ್ ತುಂಬ ಚೆನ್ನಾಗಿತ್ತು. ಸೊ ಸಣ್ಣ ಪುಟ್ಟ ಕೆಲಸ ಎಲ್ಲ ಇನ್ನು ಮಿಕ್ಕಿತ್ತಲ್ಲ, ಅದನ್ನೆಲ್ಲ ಮುಗಿಸ್ಕೊಂಡು ದಿನಾನ ಎಂಡ್ ಮಾಡಿದ್ದೀನಿ. ನೋಡ್ತಿರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಅಂತ ಹೇಳ್ತಾ, ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಸಿಗೋಣ ಇನ್ನೊಂದು ಮಿನಿ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.